ನನ್ನ ಸಮಸ್ತ ಪ್ರೀತಿಯ ಕನ್ನಡಿಗರ ಕುಟುಂಬಕ್ಕೆ ಈ ನಿಮ್ಮ ಪ್ರೀತಿಯ ಅಭಿಮಡುವ ನಮಸ್ಕಾರಗಳು. ಗುಡ್ ಈವ್ನಿಂಗ್ ಹಾಗೂ ವೆಲ್ಕಮ್. ವಿಡಿಯೋ ತಮ್ಮಲ್ಲಿ ನೋಡಿಬಿಟ್ಟು ನಿಮಗಳಿಗೆಲ್ಲ ಈಗಾಗಲೇ ಗೊತ್ತಾಗಿರುತ್ತೆ ಈ ಒಂದು ವಿಡಿಯೋ ಯಾವುದ್ರ ಬಗ್ಗೆ ಒಂದು ಕಂಟೆಂಟ್ ಆಗಿರಕ್ಕಂಥ ಒಂದು ವಿಡಿಯೋ ಇದೆ ಅಂದ್ಬಿಟ್ಟು. ಎಸ್ ಹೌದು, ನಿಮ್ಮ ಒಂದು ಫೋರ್ತ್ ಸೆಮ್ ಏನು ಎಕ್ಸಾಮ್ ಇದೆ ಆ ಒಂದು ಎಕ್ಸಾಮ್ ಟೈಮ್ ಟೇಬಲ್ ಫೈನಲಿ ಬಂದಿದೆ. ಬಟ್ ವರ್ಸ್ಟ್ ಟೈಮ್ ಟೇಬಲ್ ಬಂದಿದೆ. ಏನಕ್ಕೆ ವರ್ಸ್ಟ್ ಟೈಮ್ ಟೇಬಲ್ ಬಂದಿದೆ, ಏನಾಯಿತು ಅಂತ ಆಲ್ರೆಡಿ ನಿಮಗೆ ಗೊತ್ತಾಗಿರುತ್ತೆ. ನಿಮ್ಮ ಒಂದು ಈ ಟೈಮ್ ಟೇಬಲ್ ಏನು ಸ್ಕ್ರೀನ್ ಮೇಲೆ ಕಾಣಿಸ್ತಿದೆ, ಡಿಸ್ಪ್ಲೇ ಮೇಲೆ ಬರ್ತಾಯಿದೆ, ನಿಮಗೆ ನೋಡಿದರೆ ಗೊತ್ತಾಗುತ್ತೆ. ಬ್ಯಾಕ್ ಪೇಪರ್ ಅಂದರೆ ಈ ಒಂದು ಥರ್ಡ್ ಸೆಮ್ಮಲ್ಲಿ ಯಾರ್ದು ಬ್ಯಾಕ್ ಇತ್ತು ಆ ಒಂದು ಪೇಪರ್ ಹಾಗೂ ರೆಗ್ಯುಲರ್ ಪೇಪರ್ ಅಂದರೆ ಈಗ ಪ್ರೆಸೆಂಟ್ ನಿಮ್ಮ ಒಂದು ಫೋರ್ತ್ ಸೆಮ್ ಇದೆ ಆ ಒಂದು ಪೇಪರ್. ಇಲ್ಲಿ ಗ್ಯಾಪ್ ನೋಡಿದ್ರೆ ನಿಮಗೆ ಅರ್ಥವಾಗುತ್ತೆ ಯಾವ ರೀತಿ ಇದೆ ಅಂದ್ಬಿಟ್ಟು. ಬ್ಯಾಕ್ ಸ್ಟೂಡೆಂಟ್ಸ್ಗಳ ಪೇಪರ್ ಸೆಕೆಂಡ್ ಇಯರಿಗೆ ಬಿಡ್ರಿ, ರೆಗ್ಯುಲರ್ ಸ್ಟೂಡೆಂಟ್ಸ್ಗಳೇ ಈ ಒಂದು ರೆಗ್ಯುಲರ್ ಟೈಮ್ ಟೇಬಲ್ ನೋಡಿಬಿಟ್ಟೆ ಶಾಕ್ ಆಗಿದ್ದಾರೆ. ಓನ್ಲಿ 1 ಡೇ ಗ್ಯಾಪ್, ನೀವು ಇಲ್ಲಿ ನೋಡ್ಬೋದು. ಓನ್ಲಿ 1 ಡೇ ಗ್ಯಾಪ್, ಡೇಟ್ ವಿತ್ ಆಲ್ರೆಡಿ ನಿಮಗೆ ಗೊತ್ತಾಗಿರುತ್ತೆ, ನಾನೇನು ಹೇಳೋದು ಬೇಕಾಗಿರಲ್ಲ. ಬಟ್ ಇದಕ್ಕೆ ಸೊಲ್ಯೂಷನ್ ಏನು ಅನ್ನೋಕ್ಕಂಥದ್ದೇ ಈ ಒಂದು ವಿಡಿಯೋ ಆಗಿದೆ. ಈ ಬ್ಯಾಕ್ ಸ್ಟೂಡೆಂಟ್ಸ್ಗಳಿಗೆ ಯಾವ ರೀತಿ ಪ್ರಾಬ್ಲಮ್ ಅಂತಂದರೆ, ಒಂದು ದಿನವೂ ಗ್ಯಾಪ್ ಇಲ್ಲ. ರೆಗ್ಯುಲರ್ ಸ್ಟೂಡೆಂಟ್ಸ್ಗೆ 1 ದಿನ ಗ್ಯಾಪ್ ಇದೆ. ಅಂದರೆ ಇವತ್ತು ರೆಗ್ಯುಲರ್ ಅಂದರೆ ಫೋರ್ತ್ ಸೆಮಿಸ್ಟರ್ ಎಕ್ಸಾಮ್ ಪೇಪರ್ ಇದ್ದರೆ ನಾಳೆ ಬಿಟ್ಟು ನಾಡಿದ್ದು ಮತ್ತೊಂದು ಸೆಕೆಂಡ್ ಪೇಪರ್. ಬಟ್ ಬ್ಯಾಕ್ ಸ್ಟೂಡೆಂಟ್ಸ್ಗಳ ಪೇಪರ್ಗೆ ಸ್ಥಿತಿ ಏನಾಗಿದ್ದೇವೆ ಅಂತಂದರೆ, ಇವತ್ತು ಫೋರ್ತ್ ಸೆಮ್ ಪೇಪರ್ ಬರೆದ್ರೆ ನಾಳೆ ಥರ್ಡ್ ಸೆಮ್ ಪೇಪರ್ ಬರೀಬೇಕು, ನಾಡಿದ್ದು ಮತ್ತೆ ಫೋರ್ತ್ ಸೆಮ್ ಬರೀಬೇಕು, ಅದಾದಮೇಲೆ ನೆಕ್ಸ್ಟ್ ಡೇ ಮತ್ತೆ ಥರ್ಡ್ ಸೆಮ್ ಫೋರ್ತ್ ಸೆಮ್, ಥರ್ಡ್ ಸೆಮ್, ಫೋರ್ತ್ ಸೆಮ್, 1 ದಿನವೂ ಗ್ಯಾಪ್ ಇಲ್ಲ. ಇಲ್ಲಿ ಇಬ್ಬರಿಗೂ ಕೂಡ ಪ್ರಾಬ್ಲಮ್ ಆಗಿದೆ, ಒಂದು ಬ್ಯಾಕ್ ಇರೋರಿಗೆ ಹಾಗೂ ರೆಗ್ಯುಲರ್ಸ್ಗೆ ಪ್ರಾಬ್ಲಮ್ ಏನು, ಇಶ್ಯೂ ಏನು ಅಂತಂದರೆ 1 ದಿನ ಗ್ಯಾಪ್ ಕೊಟ್ಟಿದ್ದು. 1 ದಿನದಲ್ಲಿ ಈ ಒಂದು ಇಂಜಿನಿಯರಿಂಗ್ ಇದೇನು ಸ್ಕೂಲಲ್ಲ, PUC ಅಲ್ಲ, ಇಂಜಿನಿಯರಿಂಗ್ 1 ಡೇ ಗ್ಯಾಪಲ್ಲಿ ಕೆಲವೊಬ್ಬರು ಪ್ರಿಪೇರ್ ಆಗೋರು ಇರ್ತಾರೆ, ಪಾಸ್ ಆಗಬೇಕು ಅನ್ನೋಕೊಂಡವರು. ಬಟ್ ಇವಾಗ 1 ಡೇಲಿ ರಿವಿಷನ್ ಕೂಡ ಹಾಕ್ಲಿಕ್ಕಾಗಲ್ಲ. ಒಂದು ದಿನದಲ್ಲಿ ಅಷ್ಟೊಂದು 5 ಮಾಡ್ಯೂಲ್ಸ್ ಟಾಪಿಕ್ಸ್ ರಿವಿಷನ್ ಹಾಕ್ಲಿಕ್ಕಾಗಲ್ಲ. ಇಲ್ಲಿ ಮೇನ್ ಇಶ್ಯೂ ಏನಂತಂದರೆ ಬ್ಯಾಕ್ ಮತ್ತು ರೆಗ್ಯುಲರ್ ಸ್ಟೂಡೆಂಟ್ಸ್ ಎರಡೂ ಇಟ್ಕೊಂಡು ಈ ಒಂದು ಟೈಮ್ ಟೇಬಲ್ ವರ್ಸ್ಟ್ ಬಂದಿದೆ. ಈಗ ನಾವು ಏನು ಮಾಡಬೇಕು ಅನ್ನೋಕ್ಕಂಥ ಕ್ವೆಶನ್ ಎಲ್ಲರ ತಲೆಯಲ್ಲಿ ಇದೆ. ಇದಕ್ಕೆ ನಮ್ಮ ಒಂದು ಚಾನಲ್ ಕಡೆಯಿಂದ ಸೊಲ್ಯೂಷನ್ ಏನು ಅಂತಂದರೆ, ನಿಮ್ಮ ಒಂದು ಏನು ಎಕ್ಸಾಮ್ ಇದೆ ಆ ಒಂದು ಎಕ್ಸಾಮ್ಗೆ ಟೈಮ್ ಬೇಕು ಅನ್ನೋಕ್ಕಂಥ ಒಂದು ನಿಮಗೆ ಆಸೆ ಇದ್ದರೆ, ಬೇಕೇ ಬೇಕು ಅನ್ನೋದಿದ್ದರೆ, ಇಲ್ಲ ನಾವು ಇದೇ ಥರ 1 ದಿನ ಗ್ಯಾಪಲ್ಲೇ ಓದ್ಕೊಂಡ್ಬಿಡ್ತೀವಿ, ಬ್ಯಾಕ್ ಸ್ಟೂಡೆಂಟ್ಸು ಆಯಿತು ನಾವು ಇವತ್ತು ಫೋರ್ತ್ ಸೆಮ್ ಬರೆದು ನಾಳೆ ಥರ್ಡ್ ಸೆಮ್ ಇದೇ ಥರ ಮಾಡ್ತೀವಿ ಅನ್ನೋಕ್ಕೋ ಇದ್ದಿದ್ದರೆ ನಿಮಗೆ ಇದು ಅನ್ವಯಿಸಲ್ಲ. ಯಾರಿಗೆ ಟೈಮ್ ರಿಕ್ವೈರ್ಡ್ ಇರುತ್ತೆ, ಬೇಕಿರುತ್ತೆ, ಅವರು ಈಗ ನಾನು ಹೇಳೋಕ್ಕಂಥ ಒಂದು ಕೆಲಸನ ಮಾಡಬೇಕು. ಏನು ಮಾಡಬೇಕು ಅಂತಂದರೆ, ನಿಮ್ಮ ಒಂದು ಎಕ್ಸಾಮ್ಗೆ ಗ್ಯಾಪ್ ಬೇಕು, ಮಿನಿಮಮ್ 2 to 3 ಡೇಸ್. ನಾರ್ಮಲ್ ಸಬ್ಜೆಕ್ಟ್ಗೆ 2 ಡೇಸ್ ಗ್ಯಾಪ್ ಬೇಕು, ಸ್ವಲ್ಪ ಟಫ್ ಇರೋಕ್ಕಂಥ ಸಬ್ಜೆಕ್ಟ್ಗಳಿಗೆ ಮಿನಿಮಮ್ 3 to 4 ಡೇಸ್ ಗ್ಯಾಪ್ ಬೇಕು. ಇದಕ್ಕೆ ಏನು ಮಾಡಬೇಕು, ಇವಾಗ ಸೊಲ್ಯೂಷನ್ ಏನು ಅನ್ನೋಕ್ಕಂಥ ಈ ಒಂದು ವಿಡಿಯೋ ಮುಖಾಂತರ ನಾನು ನಿಮಗೆ ತಿಳಿಸ್ತಿದ್ದಕ್ಕಂಥದ್ದೇ ಇದೇ ವಿಷಯ. ಏನು ಮಾಡಬೇಕು ಅಂತಂದರೆ, ಪ್ರತಿಯೊಂದು ಸ್ಟೂಡೆಂಟ್ಸ್ ಈ ಒಂದು ಚಾನಲ್, ಈ ಒಂದು ಯೂಟ್ಯೂಬ್ ಚಾನಲ್ ಡಿಸ್ಕ್ರಿಪ್ಷನಲ್ಲಿ ಹಾಗೂ ಕಮೆಂಟ್ ಸೆಕ್ಷನಲ್ಲಿ ನಾನು ಒಂದು ವಾಟ್ಸಪ್ ಗ್ರೂಪ್ ಲಿಂಕ್ ಕೊಟ್ಟಿರ್ತೇನೆ. ಎಲ್ಲರೂ ಕೂಡ ಆ ಒಂದು ವಾಟ್ಸಪ್ ಚಾನಲ್ ಗ್ರೂಪ್ಗೆ ಜಾಯ್ನ್ ಆಗಿ, ಏನಕ್ಕೆ ಜಾಯ್ನ್ ಆಗಬೇಕು, ಏನು ಇವಾಗ ಪ್ರೊಸೀಜರ್ ಏನು ಮಾಡಬೇಕು, ಸೊಲ್ಯೂಷನ್ ಅಂದ್ಬಿಟ್ಟು ಏನು ಗ್ರೂಪಿಗೆ ಜಾಯ್ನ್ ಆಗ್ತೀನಿ ಅಂತಲ್ಲ, ಹಂಗೆ ಅಂದ್ಕೋಬೇಡಿ. ಫಸ್ಟ್ ಈ ಒಂದು ಡಿಸ್ಕ್ರಿಪ್ಷನಲ್ಲಿ ಕಮೆಂಟ್ ಸೆಕ್ಷನ್ಲಿಗಂತ ಒಂದು ಚಾನಲ್ಗೆ ಜಾಯ್ನ್ ಆಗಿ, ಅದಾದ ನಂತರ ಏನು ಮಾಡಬೇಕು ಅಂತಂದರೆ, ಪ್ರತಿಯೊಂದು ಸ್ಟೂಡೆಂಟ್ಸು ಯಾರ್ಯಾರು ಗ್ರೂಪ್ಗೆ ಜಾಯ್ನ್ ಆಗಿರ್ತಾರೆ ಆ ಜಾಯ್ನ್ ಆಗಿರೋ ಸ್ಟೂಡೆಂಟ್ಸ್ 2 ಡೇಸ್ ವೇಟ್ ಮಾಡ್ತೇನೆ. ಇವತ್ತ ನಾಳೆ ಟೋಟಲ್ ಎಷ್ಟು ಜನ ಆಗ್ತಾರೆ ನೋಡಿಬಿಟ್ಟು ಆ ಒಂದು ಗ್ರೂಪ್ ಮುಖಾಂತರ ನಾನು ನಿಮಗೆ ಒಂದು ಟೈಮ್, ಒಂದು ಡೇಟ್ ಅನ್ನು ಹೇಳ್ತೇನೆ. ಆ ಒಂದು ಟೈಮ್, ಆ ಒಂದು ಪರ್ಟಿಕ್ಯುಲರ್ ಟೈಮ್, ಆ ಒಂದು ಪರ್ಟಿಕ್ಯುಲರ್ ಡೇಟ್ಗೆ ಎಲ್ಲರೂ ಕೂಡ ಟ್ವಿಟ್ಟರ್ನ ಓಪನ್ ಮಾಡ್ಕೊಳ್ಳಿ. ಒಂದು ಪೋಸ್ಟ್ ಬಿಡುತ್ತೆ ಟ್ವಿಟ್ಟರಲ್ಲಿ, ಒಬ್ಬರು ಒಂದು ಪೋಸ್ಟ್ ಮಾಡಬೇಕು ಟ್ವಿಟ್ಟರಲ್ಲಿ, ಅದನ್ನೇ ರೀಪೋಸ್ಟ್ ಮಾಡಿ ಗೌರ್ಮೆಂಟ್ಗೆ, VTUಗೆ, ಹೈಯರ್ ಎಜುಕೇಷನ್ ಮಿನಿಸ್ಟರ್ಗೆ, ಇನ್ನೂ ಕೆಲವೊಂದು ಟ್ಯಾಗ್ಸ್ಗಳನ್ನು ಕೂಡ ಗ್ರೂಪಲ್ಲಿ ಪ್ರೊವೈಡ್ ಮಾಡ್ತೇನೆ.
ಸೊ ಆ ಒಂದು ಟ್ಯಾಕ್ಸ್ ಇಟ್ಬಿಟ್ಟು ಈ ಒಂದು 4th ಸೆಮ್ ಸ್ಟೂಡೆಂಟ್ಸ್ಗಳಿಗೆ ಇನ್ಜಸ್ಟಿಸ್ ಆಗ್ತಾಯಿದೆ, ಜಸ್ಟಿಸ್ ಆಗ್ತಾಯಿಲ್ಲ. ಒಂದಿನ ಗ್ಯಾಪ್ ಇದೆ, ನಮಗೆ ಟೈಮ್ ಬೇಕು, ಗ್ಯಾಪ್ ಬೇಕು ಅನ್ನೋಕ್ಕಂಥ ಒಂದು ಪ್ರೊಟೆಸ್ಟ್ ಮಾಡಬೇಕು ಅಗೇನ್ಸ್ಟ್ VTU. ಸೊ ಈ ಒಂದು ಟ್ವಿಟ್ಟರಲ್ಲಿ ಇದು ಒಂದು ಟ್ರೆಂಡ್ ಆಯಿತು ಅಂತಂದರೆ ನಿಮಗೆ 100ಗೆ 99% ನಾನು ಭರವಸೆ ಕೊಡ್ತೇನೆ ಇದು ವರ್ಕ್ ಆಗುತ್ತೆ. ನಿಮ್ಮ ಒಂದು ಗ್ಯಾಪ್ ಕೂಡ ನ್ಯೂ ಟೈಮ್ ಟೇಬಲ್ ಮುಖಾಂತರ ಬರುತ್ತೆ. ಹೇಗೆ 99% ಹೇಳ್ತಾರೆ ಅಂತ ನೀವು ಕೇಳ್ಬೋದು. ಈ ಹಿಂದೆ 3rd ಸೆಮ್ಮಲ್ಲಿ ನಾನು ನಿಮಗೆ ಇದೇ ಥರ ಒಂದು ಸೊಲ್ಯೂಷನ್ ಕೊಟ್ಟಿದ್ದೆ. ಎಕ್ಸಾಮ್ ಪೋಸ್ಟ್ಪೋನ್ ಆಗಬೇಕು ಅಂತಂದರೆ ಏನು ಮಾಡಬೇಕು ಅನ್ನೋಕ್ಕಂಥದ್ದು ಈ ಥರ ಒಂದು ಟ್ವಿಟ್ಟರ್ ಮಾಡಿ ಅಂತ ನಾನು ನಿಮ್ಗೆ ಹೇಳ್ಬಿಟ್ಟಿದ್ದೆ. ಸೊ ಆ ಒಂದು ಕೆಲಸ ಮಾಡಿದ್ರಿ. ಎಲ್ಲರೂ ಕೂಡ ಪ್ರತಿಯೊಂದು ಸ್ಟೂಡೆಂಟ್ಸ್ ಕೂಡ ಯೂನಿಟಿ ಮಾಡಿಕೊಂಡು ಒಂದು ಯೂನಿಟಿ ಇತ್ತು. ಪ್ರತಿಯೊಬ್ಬರು ಕೂಡ ಪೋಸ್ಟ್ಪೋನ್ ಮಾಡಬೇಕಂತ ಟ್ವಿಟ್ಟರಲ್ಲಿ ಟ್ರೆಂಡ್ ಮಾಡಿದ್ರಿ. ಅದಾದ ನಂತರ ನಿಮ್ಮ ಒಂದು ಏನು ಸ್ಟೂಡೆಂಟ್ಸ್ದ ಒಂದು ಇಶ್ಯೂ ಇತ್ತು ಅದನ್ನು ಅರ್ಥ ಮಾಡಿಕೊಂಡು ಗೌರ್ಮೆಂಟ್ ಕಡೆಯಿಂದ VTUಗೆ ಪ್ರೆಷರ್ ಹೋಗಿಬಿಟ್ಟು ಹಾಕಿದರು. ಸೊ ಹಾಗಾಗಿ ಹೊಸ ಟೈಮ್ ಟೇಬಲ್ ಬಂದು ನಿಮ್ಮ ಎಕ್ಸಾಮ್ ಪೋಸ್ಟ್ಪೋನ್ ಆಗಿತ್ತು. ಸೊ ಅದೇ ಥರ ಇದು ಕೂಡ ನಿಮ್ಮ ಒಂದು ಎಕ್ಸಾಮ್ ಪೋಸ್ಟ್ಪೋನ್ ಆಗುತ್ತೆ ಅಂತ ನಾನು ಹೇಳಲ್ಲ, ಬಟ್ ಪೋಸ್ಟ್ಪೋನ್ ಅಂತ ನೀವು ಇದು ಮಾಡಬೇಡಿ. ಯಾಕೆ ಕರೆಕ್ಟ್ ಟೈಮ್ ಇದೆ, ಬಟ್ ಗ್ಯಾಪ್ ಬೇಕಂತ ಇದು ಮಾಡಿ. ಅಂದರೆ ಇದೇನು ಡೇ ಬೈ ಡೇ ಎಕ್ಸಾಮ್ ಇದೆ, ಆ ಒಂದು ಡೇ ಬೈ ಡೇ ಅಂದರೆ ಬ್ಯಾಕ್ ಪೇಪರ್ಸ್ ಆ್ಯಂಡ್ ರೆಗ್ಯುಲರ್ ಪೇಪರ್ಸ್ಗೆ 1 ಡೇ ಗ್ಯಾಪ್, ಅದರಲ್ಲಿ 1 ಡೇರಲ್ಲಿ ಒಂದು 2 to 3 ಡೇಸ್ ಗ್ಯಾಪ್ ಕೊಡುವ ಥರ ಒಂದು ಪ್ರೊಟೆಸ್ಟ್ ಮಾಡಬೇಕು. ಸೊ ಐ ಹೋಪ್ ಎಲ್ಲರೂ ಕೂಡ ಯೂನಿಟಿಯಾಗಿ ಈ ಒಂದು ಕೆಲಸ ಮಾಡ್ತೀರಂತ ಅಂದ್ಕೊಳ್ತೇನೆ. ಸೊ ಯಾರ್ಯಾರಿಗೆ ಇದು ಗ್ಯಾಪ್ ಬೇಕು ಅನ್ನೋಕ್ಕಂಥ ಸ್ಟೂಡೆಂಟ್ಸ್ಗಳು ಡಿಸ್ಕ್ರಿಪ್ಷನಲ್ಲಿ ಹಾಗೂ ಕಮೆಂಟ್ ಸೆಕ್ಷನಲ್ಲಿ ಗ್ರೂಪ್ ಲಿಂಕ್ ಕೊಟ್ಟಿರ್ತೇನೆ, ಜಾಯ್ನ್ ಆಗಿ ಎಲ್ಲರೂ ಪ್ರೊಟೆಸ್ಟ್ ಮಾಡಿ, ಅಗೇನ್ಸ್ಟ್ ಮಾಡಿ. ನಾನು ಗ್ರೂಪಲ್ಲೇ ನಿಮಗೆ ಒಂದು ಪರ್ಟಿಕ್ಯುಲರ್ ಡೇಟ್ ಆ್ಯಂಡ್ ಟೈಮ್ ಕೊಡ್ತೇನೆ. ಆ ಒಂದು ಪರ್ಟಿಕ್ಯುಲರ್ ಡೇಟ್ ಆ ಟೈಮಲ್ಲಿ ಈ ಟ್ರೆಂಡನ್ನು ಮಾಡಬೇಕು ಟ್ವಿಟ್ಟರಲ್ಲಿ ಇದು ಮಾಡಿಬಿಟ್ಟು. ಸೊ ಅದು ಗೈಡ್ಲೈನ್ಸ್ ಕೂಡ ಗ್ರೂಪಲ್ಲೇ ಕೊಡುತ್ತೆ, ಏನು ಮಾಡಬೇಕು ಅನ್ನೋಕ್ಕಂಥದ್ದನ್ನು. ಸೊ ಅರ್ಥ ಆಯಿತು ಅಂದ್ಕೊಳ್ತೇನೆ. ಇದು ಒಂದು ಸೊಲ್ಯೂಷನ್ ಆಗಿರೋಕ್ಕಂಥ ಒಂದು ವಿಡಿಯೋ. ಈ ಒಂದು ಇಶ್ಯೂ ಸಾಲ್ವ್ ಮಾಡಬೇಕಂತಂದರೆ ಇದೇ ಸೊಲ್ಯೂಷನ್ ಇರೋದು. ಸೊ ಎಲ್ಲರಿಗೂ ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.